ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 2-3 ದಿನದಿಂದ ದೇವ್ರ ಸಾಮಾನು ತೊಳೆಯೋಣ ಅಂತ ಅನ್ಕೊತಾನೆ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ಫೈನಲಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ 1 ತಿಂಗಳು ಮೇಲೆ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಮಧ್ಯದಲ್ಲಿ ಪೀರಿಯಡ್ಸ್ ಆದೆ, ಅದಾದಮೇಲೆ ಆಗಲಿಲ್ಲ ತೊಳೆಯೋದಕ್ಕೆ. ಸ್ವಲ್ಪ ಪಾಪುನ ನೋಡಿಕೊಂಡು ಅದೇ ಕೆಲಸದಲ್ಲಿ ಒಂದೊಂದು ಥರ ಎಂಗೇಜ್ ಆಗಿಬಿಡ್ತೀನಿ. ಸೊ ಇವತ್ತು ಏನೇ ಆಗಲಿ ತೊಳಿಲೇಬೇಕು. ಇನ್ನು 3 ದಿನ ಅದಾದಮೇಲೆ ನನಗೆ ಗುರುವಾರ, ಶುಕ್ರವಾರ, ಶನಿವಾರ ಕಂಟಿನ್ಯೂಸ್ ಆಗಿ ಪೂಜೆಗೆ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ಇಟ್ಕೊಂಡು ಕೂತ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ತೊಳಿಬೇಕು ಅಂತ. ಹಾಗೆ ನನ್ನ ಫ್ರೆಂಡ್ ದೀಪಂಗೆ ಕೂಡ ಕಾಲ್ ಮಾಡಿದ್ದೆ, ಬರ್ತೀರಾ ಏನು ಅಂತ ಅಂದ್ಬಿಟ್ಟು. ಇನ್ನು ಅವರು ಮಧ್ಯಾಹ್ನ ಹಾಗೆ ಬಂದರು. ಇನ್ನು ಅವ್ರು ಬಂದಮೇಲೆ ಪಾಪುನ ನೋಡಿಕೊಂಡು ಆಟ ಆಡಿಸ್ಕೊಂಡಿರ್ತಾರೆ. ಅದರಲ್ಲಿ ಏನು ನನಗೆ ಇದಿಲ್ಲ, ಯಾಕಂದರೆ ಪಾಪು ಯೂಶ್ವಲಾಗಿ ಇವಾಗ ಯಾರ ಹತ್ರನೂ ಜಾಸ್ತಿ ಹೋಗಲ್ಲ. ಬಟ್ ಅದೇನೋ ದೀಪನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ಅಳಲ್ಲ, ಅವ್ರ ಜೊತೆ ಖುಷಿಯಾಗಿ ಆಟ ಆಡ್ಕೊಂಡು ಇರ್ತಾಳೆ. ಇನ್ನು ಇವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ದೇವ್ರ ಫೋಟೋನ ಒರೆಸೋವಾಗ ಕೂಡ ನಾನು ಅರಿಶಿನ ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಎಲ್ಲ ದೇವ್ರ ಫೋಟೋಗಳನ್ನ ಒರೆಸಿ ಕ್ಲೀನ್ ಮಾಡ್ಕೊತೀನಿ. ಸೊ ಅದಕ್ಕೆ ಸಪ್ರೇಟಾಗಿ ತೊಗೊಳ್ತೀನಿ. ಇದು ಇನ್ನೇನಂದರೆ ರೀಸೆಂಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ನಲ್ಲ, ಆವಾಗ ಆಗಿರಲಿಲ್ಲ. ರೀಸನ್ ಬಂದುಬಿಟ್ಟು ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ರು ಫ್ಯಾಮಿಲಿನಲ್ಲಿ, ಸೂತ್ಕ ಇಲ್ಲ ಆ ಥರದ್ದು ಹೇಳ್ತಾನೇ ಇದ್ದರು. ನನಗೂ ಕೂಡ ಅದು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಗೊತ್ತಿಲ್ಲದಂತೆ ನಾವು ಮನೆಯಲ್ಲಿ ಪೂಜೆನ ಕೂಡ ಮಾಡಿದ್ದೆ. ಈಗ ರೀಸೆಂಟಾಗಿ ನನಗೆ ಗೊತ್ತಾದಾಗ, ಸರಿ ಯಾಕೆ ಈ ಥರ ಹೇಳ್ತಿದ್ದಾರೆ, ನಾವು ಗೊತ್ತಿದ್ದು ಮಾಡಿದ್ರೆ ಅದೊಂಥರ, ಗೊತ್ತಿಲ್ಲದಂತೆ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಇವತ್ತು ದೇವ್ರ ಮನೆ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಅಂದರೆ ಫ್ಯಾಮಿಲಿನಲ್ಲಿ ಅಂದರೆ ಸ್ವಲ್ಪ ದೂರದ ಸಂಬಂಧಿಯವರು ಯಾರೋ ತೀರ್ಕೊಂಡಿದ್ರಂತೆ, ಅದು ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದಷ್ಟು ಜನ ಹೇಳಿದ್ರು ಸೂತ್ಕ ಆಗುತ್ತೆ ಅಂತ. ಆಮೇಲೆ ನಾನು ಯಾಕೆ ಬೇಕು, ಹೇಗಿದ್ರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ಸಮಾಧಾನ ಇರುತ್ತೆ ಅಲ್ವಾ. ಜೊತೆಗೆ ಒಂದು 25 ದಿನದ ಮೇಲೆ ಆಗಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು, ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದಾಯಿತು. ಇನ್ನು ಸುಮಾರು ಜನ ಇವಾಗೂ ಕೂಡ ಕಮೆಂಟ್ ಮಾಡ್ತೀರಾ, ಸೂತ್ಕ ಅಂತ ಗೊತ್ತಿಲ್ಲದಂತೆ ನೀವು ದೇವಸ್ಥಾನಕ್ಕೆಲ್ಲ ಹೋಗಿದ್ರಿ, ಪೂಜೆ ಎಲ್ಲ ಮಾಡಿದ್ರಿ ಅಂತೆಲ್ಲ ಅಂದ್ಬಿಟ್ಟು. ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಾನು ನಮ್ಮ ಪುರೋಹಿತರನ್ನ ಕೇಳಿದ್ದಕ್ಕೆ ಅವ್ರು ಗೊತ್ತಿಲ್ಲದಂತೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲಮ್ಮ ಅಂತ ಅಂದರು. ಸರಿ ಅಂದ್ಬಿಟ್ಟು ದೇವ್ರ ಮೇಲೆ ಏನೋ ಭಾರ ಹಾಕಿ ನೆಕ್ಸ್ಟ್ ಎಲ್ಲ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ. ನಂಗೆ ಗೊತ್ತಿಲ್ಲ ನಂಗೆ ಯಾವ ಥರ ಅಂತ. ಬಟ್ ಆದ್ರೂ ನಮಗೆ ವಿಷಯ ಗೊತ್ತಾದಮೇಲೆ ನಾವೇನು ಫಾಲೋ ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಅಷ್ಟೇನೆ. ಇನ್ನು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕ್ಕೊಂಡು ನೀರಿಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಸಾಮಾನೆಲ್ಲ ಏನಿರುತ್ತೆ, ಬೆಳ್ಳಿ ಸಾಮಾನಾಗಿರ್ಬೋದು ಮತ್ತು ಹಿತ್ತಾಳೆ ಸಾಮಾನೆಲ್ಲನೂ ನಾನು ಫಸ್ಟು ತೆಗ್ದು ಎತ್ತಿಟ್ಕೊಂಡ್ಬಿಡ್ತೀನಿ ಅಡುಗೆ ಮನೆಗೆ ವಾಶ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ನಾನು ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಬಂದು ಆಮೇಲೆ ಕ್ಲೀನ್ ಮಾಡೋಣ ಅಂತ ಅಂದರೆ ಆಗಲ್ಲ. ಒಂಥರ ಅದೇನು ದೇವ್ರ ಸಾಮಾನೆಲ್ಲ ತೊಳೆದಿರ್ತೀನಿ ಅದೆಲ್ಲ ಕರೆ ಹಿಡ್ದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟು ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ದೇವ್ರ ಫೋಟೋಗಳನ್ನ ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಆನಂತರ ಬಂದು ದೇವ್ರ ಸಾಮಾನೆಲ್ಲ ತೊಳೆಯೋದು. ಆಮೇಲೆ ಫಸ್ಟಿಗೆ ನಾನು ಹಿತ್ತಾಳೆ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಇವಾಗ ಶುದ್ಧಮ್ ಜೆಲ್ ಅಂತ ಬಂದಿದ್ದಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಗನೆ ಏನಾದ್ರು ಕರೆ ಇದ್ದರೆ ಹೋಗ್ಬಿಡುತ್ತೆ. ಜೊತೆಗೆ ವಿಗ್ರಹ ಆಗಿರ್ಬೋದು, ಆಮೇಲೆ ಹಿತ್ತಾಳೆ ಸಾಮಾನುಗಳೆಲ್ಲ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ವಿಡಿಯೋಗಿಂತ ಡೈರೆಕ್ಟಾಗಿ ಆ್ಯಕ್ಚುಲಾಗಿ ನೋಡೋದಕ್ಕೆ ತುಂಬ ಶೈನಿಂಗ್ ಹೊಡಿತಾ ಇತ್ತು. ಸೊ ನಂಗೆ ಇಷ್ಟ ಆಯಿತು ಈ ಒಂದು ರೀಸೆಂಟ್ ದಿನಗಳಿಂದ ಯೂಸ್ ಮಾಡ್ತಾರೋ ಅಂಥದ್ದು. ಇನ್ನು ಹಿತ್ತಾಳೆ ಸಾಮಾನೆಲ್ಲ ತೊಳೆದು ಎತ್ತಿಟ್ಕೊಂಡೆ ಸೈಡಿಗೆ. ಇವಾಗ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಬೇಕು. ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ ನಾನು ರೂಪೇರಿ ಲಿಕ್ವಿಡ್ನ ಯೂಸ್ ಮಾಡ್ತೀನಿ. ಜಾಸ್ತಿ ಏನು ಉಜ್ಜಬೇಕು ಅನ್ನೋ ಥರ ಇರಲ್ಲ. ಒಂದು ಕಾಟನ್ನಿಗೆ ನಾವು ಸ್ವಲ್ಪ ರೂಪೇರಿ ಲಿಕ್ವಿಡ್ನ ಹಾಕ್ಕೊಂಡು ಒರೆಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಮತ್ತು ಈ ಸತಿ ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಜಾಸ್ತಿ ಟೈಮ್ ತೊಗೊಂಡ್ಬಿಟ್ಟೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ರೂಪೇರಿ ಒಂದು ಸ್ವಲ್ಪನೇ ಇದ್ದಿದ್ದು, ಅದು ಲಿಕ್ವಿಡ್ ಖಾಲಿ ಆಯ್ತಲ್ಲ, ನಾನು ಆರ್ಡರ್ ಮಾಡಿದೆ. ಅದೊಂದು ಬರೋದಕ್ಕೆ 24 ನಿಮಿಷ ತೊಗೊಂತು. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ನಾನು ಕೂಡ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ದಾಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಿಸ್ತು. ಇನ್ನು ಇವಾಗ ನೋಡ್ಬೋದು ಕಳಶ ಎಷ್ಟು ಒಂಥರ ಲೈಕ್ ಚೂರು ಶೇಡ್ ಆದಂಗೆ ಅನ್ನಿಸ್ತಾ ಇದೆ, ಸ್ವಲ್ಪ ಕೊಳೆ ಆದಂಗೆ. ಇವಾಗ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಶೈನಿಂಗ್ ಬರ್ತಿದೆ ಅಂತ. ಜಾಸ್ತಿ ಏನು ಪ್ರೆಷರ್ ಕೊಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಈ ಥರ ಇವಾಗೆಲ್ಲ ಆ್ಯಂಟಿಕ್ ಬೆಳ್ಳಿ ಸಾಮಾನೆಲ್ಲ ತೊಗೊಳ್ತಾ ಇರ್ತೀವಿ ಅಲ್ವಾ, ಇವನ್ ಅದನ್ನು ಕೂಡ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಚೆನ್ನಾಗಿ ಶೈನ್ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ ಕೂಡ. ಈ ಥರ ಏನಾದರೂ ಡಿಸೈನ್ ಇರೋದನ್ನ
ಸಾಮಾನನ್ನು ತೊಗೊಂಡ್ರೆ ಫಸ್ಟೆಲ್ಲ ತೊಳೆಯೋಕ್ಕಾಗಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ತೊಗೊತಾನೇ ಇರಲಿಲ್ಲ. ಬಟ್ ಇವಾಗ ಈ ಲಿಕ್ವಿಡ್ ಬಂದಿರೋದ್ರಿಂದ ಅಲ್ವಾ ಈ ಥರ ಡಿಸೈನ್ ಇರೋ ದೇವ್ರ ಸಾಮಾನೆಲ್ಲ ತೊಗೊಂಡ್ರೂ ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಇನ್ನಿವಾಗ ಬೆಳ್ಳಿ ಸಾಮಾನು ಆಮೇಲೆ ಹಿತ್ತಾಳೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಎತ್ತಿಟ್ಕೊಂಡೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಸಿರಿ ವಾಯ್ಸ್ ಕೂಡ ಬರ್ತಾಯಿದೆ. ನಾನು ಅವಳು ಎದ್ದಿದ್ದಾಗಲೇ ವಿಡಿಯೋ ವಾಯ್ಸ್ ಅವರೆಲ್ಲ ಕೊಟ್ಕೊತಾ ಇದ್ದೀನಿ. ಅವಳು ಮಲಗಿದ್ದಾಗ ಆಗಲಿಲ್ಲ, ಹಾಗಾಗಿ ಇನ್ನಿವಾಗ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೆ ಅಲ್ವಾ. ಇವಾಗ ಫಸ್ಟಿಗೆ ಎಲ್ಲ ಬೆಳ್ಳಿ ಸಾಮಾನಾಗಿರ್ಬೋದು, ಹಿತ್ತಾಳೆ ಸಾಮಾನಾಗಿರ್ಬೋದು ಎಲ್ಲ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇದ್ರ ಮಧ್ಯ ನನ್ನ ಮಗಳು ಕೂಡ ಮಧ್ಯದಲ್ಲಿ ಒಂದ್ಸಲಿ ಅಳ್ತಿದ್ಲು. ಅವಳಿಗೆ ಹೋಗಿ ಮತ್ತು ಫೀಡಿಂಗ್ ಕೂಡ ಮಾಡಿಸ್ಬಿಟ್ಟು ಬಂದೆ. ಕಂಪ್ಲೀಟಾಗಿ ದೀಪ ಅವರೇ ನೋಡ್ಕೋಬೇಕು ಅಂತಂದರೆ ಆಗಲ್ಲ ಅಲ್ವಾ. ಒಂದೊಂದು ಸತಿ ಅವಳು ನನ್ನ ಮುಖ ನೋಡಿ ಕೂಡ ಅಳ್ತಿರ್ತಾಳೆ. ಸೊ ಅಂಥ ಟೈಮಲ್ಲಿ ನಾನು ಹೋಗಿ ಫೀಡಿಂಗ್ ಮಾಡಿಸ್ಬಿಟ್ಟು ಬಂದರೆ ಆರಾಮಾಗಿ ಆಟಾಡ್ಕೊಂಡು ಇರ್ತಾಳೆ. ಇನ್ನು ಪೂರ್ವಿನ ಕೂಡ ಕರ್ಕೊಂಬರ್ಬೇಕಾಗಿತ್ತು ಅಂತ ದೀಪ ಹೋಗಿ ಪೂರ್ವಿನ ಕರ್ಕೊಂಡು ಬಂದರು. ಇನ್ನು ಸಿರಿ ಫುಲ್ ನಿದ್ದೆ ಬಂದಿತ್ತು ಅಂತ ಆಮೇಲೆ ದೀಪನೇ ಮಲಗಿಸ್ಬಿಟ್ರು. ಸೊ ಈ ರೀತಿಯಾಗಿ ಆಯಿತು. ಇನ್ನು ಮಧ್ಯಾಹ್ನ ಅದು ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ನೋ ಕೆಲಸ, ಬಟ್ ಯಾಕೋ ಸಾಕ್ತಾನೇ ಇರಲಿಲ್ಲ. ತುಂಬ ಟೈಮ್ ತೊಗೊಂತು. ಒಂದು 12 ಗಂಟೆ ಹಾಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು. ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ಸೊ ಯಾಕೆ ಏನು ಅಂತ ನೀವೇ ನೋಡ್ಬೋದು. ಎಷ್ಟು ಮುಂದೆ ಹೋಗ್ತಾಯಿತ್ತು ಅಂತಂದರೆ ಜೊತೆಗೆ ನನಗೆ ಬೇರೆ ಸುಸ್ತಾಗೋಗ್ಬಿಟ್ಟಿತ್ತಾ. ಆಮೇಲೆ ಇನ್ನೊಂದು ಊಟ ಬೇರೆ ಮಾಡಿರಲಿಲ್ವ ಮಧ್ಯಾಹ್ನ, ಫುಲ್ ಟಯರ್ಡ್ ಆಗ್ತಾಯಿತ್ತು. ಫೀಡಿಂಗ್ ಬೇರೆ ಮಾಡಿಸ್ತೀನಲ್ವ, ಟೈಮ್ ಟು ಟೈಮ್ ಊಟ ಮಾಡಲಿಲ್ಲ ಅಂತ ಅಂದರೆ ತುಂಬ ಸುಸ್ತಾಗುತ್ತೆ. ಇನ್ನು ಸುಮಾರು ಜನ ನನ್ನ ಹತ್ರ ಇರೋ ಸಿಲ್ವರ್ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀರಾ. ಸೊ ನಾನು ಅದೇ ಅನ್ಕೊತಿರ್ತೀನಿ ಮಾಡೋಣ ಅಂತ, ಬಟ್ ಅದೇನೋ ಆಗೋದೇ ಇಲ್ಲ. ನೆಕ್ಸ್ಟ್ ಇವಾಗ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಲ್ವಾ, ಆವಾಗಲೂ ಕೂಡ ಒಂದಷ್ಟು ಬೆಳ್ಳಿ ಸಾಮಾನೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸುಮಾರು ದಿನದಿಂದ ಒಂದಷ್ಟು ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡು ಅದು ಆಗ್ತಾನೇ ಇರಲಿಲ್ಲ. ಆ್ಯಂಡ್ ಫೈನಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ಅಂದ್ಕೊಂಡಿದ್ದೀನಿ ಅದನ್ನು ತೊಗೊಳ್ಳೇಬೇಕು ಅಂತ. ಏಕೆಂದರೆ ಲಾಸ್ಟ್ ಇಯರು ನನಗಾಗಿರಲಿಲ್ಲ. ಲಾಸ್ಟ್ ಇಯರ್ ಒಂದು ಏನಂದರೆ ಪ್ರೆಗ್ನೆಂಟ್ ಇದ್ದೆ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಾಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಹಾಗಾಗಿ ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬನ ಸುಮ್ಮನೆ ಸಿಂಪಲಾಗಿ ಮಾಡಿದ್ದೆ. ಜಸ್ಟ್ ದೇವ್ರ ಮನೆಯಲ್ಲಿರೋ ಕಲಶನಲ್ಲೇ ಎಲ್ಲ ಅಲಂಕಾರ ಮಾಡಿಬಿಟ್ಟು ಸೀರೆ ಮತ್ತು ಬಳೆ ಅದೆಲ್ಲ ಏನು ತೊಗೊಂಬಂದಿದ್ದೆ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿದ್ದೆ. ಸೊ ಈ ಥರ ಇನ್ನು ಈ ವರ್ಷ ಅಂತೂ ನನ್ನ ಮಗಳಿದ್ದಾಳೆ, ಅವಳಿಗೋಸ್ಕರ ಫುಲ್ಲು ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೀನಿ ಅದೆಲ್ಲ ಬೆಳ್ಳಿ ಸಾಮಾನು ತೊಗೊಳ್ಳೋಣ ಅಂತ. ಇವಾಗಂತೂ ಒಂದು ಸ್ವಲ್ಪ ರೇಟ್ ಕಡಿಮೆ ಆಗ್ತಾಯಿದೆ, ಜಾಸ್ತಿ ಆಗುತ್ತೆ, ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೇನೋ ನೋಡೋಣ ಅಂತ ಅಂದ್ಬಿಟ್ಟೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಫೈನಲಿ ಆಗೋ ಅಷ್ಟಾದರೂ ತೊಗೊಳ್ಳೋಣ ಅಂತ. ಏನಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆ ನಮಗೂ ಕೂಡ ಎಲ್ಲ ಹಂಗೆ ಆಗಿದೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಏನಾದರೂ ಒಂದು ಬೆಳ್ಳಿ ಸಾಮಾನಂತೂ ತೊಗೊತೀನಿ. ಸೊ ಹೋದ ವರ್ಷ ಏನಂತೆ ಅಂದರೆ ನಾನು ಚಿನ್ನ ತೊಗೊಂಡಿದ್ದೆ. ನನಗೆ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಗೋಲ್ಡ್ ಇಯರಿಂಗ್ಸ್ನ ತೊಗೊಂಡಿದ್ದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹೀಗೆ ಶಾಪಿಗೆ ಹೋದಾಗ ಡಿಸೈನ್ ಇಷ್ಟ ಆಯಿತು ಅಂತ ನೋಡಿ ಬೈ ಮಾಡಿದ್ದು. ಇನ್ನು ಲಾಸ್ಟ್ ಇಯರ್ ನಾನು ಸಿಲ್ವರ್ ಐಟಮ್ ಅಂತ ಏನೂ ತೊಗೊಳೋದಕ್ಕೆ ಹೋಗಿಲ್ಲ. ಇನ್ನು ಈ ವರ್ಷ ಅಂತೂ ತೊಗೊಳ್ಳೇಬೇಕು. ಅದೇನೋ ಗೊತ್ತಿಲ್ಲ, ತೊಗೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಏನಾದರೂ ಮನೆಗೊಂದು ಬೆಳ್ಳಿ ಸಾಮಾನು ಸೇರುತ್ತಲ್ಲ ಅನ್ನೋದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ನನಗೆ ನನ್ನ ಮದುವೆ ಆಗಿದ್ದು ಹೊಸದ್ರಲ್ಲಿ ಅಲ್ವಾ, ನನಗಿದೊಂದು ತುಂಬ ಆಸೆ ಇತ್ತು. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ದೇವ್ರ ಸಾಮಾನೆಲ್ಲ ಬೆಳ್ಳಿದು ಇಟ್ಕೊಂಡಿದ್ರು. ಸೊ ಅವಾಗ ನೋಡಿದಾಗೆಲ್ಲ ನಾನು ಹಿಂಗೆ ಇಟ್ಕೋಬೇಕು ಅಂತ. ಮೇಯ್ನಾಗಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಓಕೆ ಫೈನ್, ಈ ಥರ ಕಂಪ್ಲೀಟ್ ಬೆಳ್ಳಿ ಸಾಮಾನು ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ತುಂಬ ಅಂದ್ಕೊತಾ ಇದ್ದೆ. ಓಕೆ ಫೈನ್, ನಾನು ಹಿಂಗೆ ತೊಗೋಬೇಕು, ಹಿಂಗೆ ಎಲ್ಲ ಕಲೆಕ್ಷನ್ಸ್ ಮಾಡಬೇಕು ಅಂತ. ಸೊ ಅದೇ ಪ್ರಕಾರದಲ್ಲಿ ಒಂದೊಂದೇ ತೊಗೊಂಡು ಇಲ್ಲಿವರೆಗೂ ಆಗಿದೆ. ಇನ್ನು ಏನು ಅಂತ ಅಂದರೆ ಮೇಯ್ನಾಗಿ ಗಂಟೆ ತೊಗೋಬೇಕು. ಗಂಟೆ ಒಂದು ತೊಗೊಂಡ್ರೆ ನಮ್ಮನೆ ದೇವ್ರ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಳ್ಳಿ ಸಾಮಾನು ಕಂಪ್ಲೀಟ್ ಆಗುತ್ತೆ ಅಂತ ಅದೊಂದು ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಮದುವೆ ಆಗಿದ್ದು ಹೊಸದ್ರಲ್ಲಿ ಅದೇ ಫಸ್ಟೇ ಹೇಳ್ದಾಗೆ ಗೊತ್ತಾಗ್ದಂತೆ ಚಿಕ್ಕ ಗಂಟೆನ ತೊಗೊಂಡ್ಬಿಟ್ಟಿದ್ದೆ.
ಆವಾಗ ಗೊತ್ತಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ದುಡ್ಡು ತೊಗೊತಾ ಇದ್ನೋ ಏನೋ. ನಮ್ಮ ಅಪ್ಪನ ಮನೆಯಲ್ಲಿ ಇದೆ, ಅದು ಪೂಜೆ ಮಾಡೋವಾಗ ಅಲ್ವಾ ತುಂಬ ಚೆನ್ನಾಗಿ ಅನಿಸುತ್ತೆ ಆ ವೈಬು. ನನಗೆ ಅದೇ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು ಹಿತ್ತಾಳೆನಲ್ಲೇ ನೋಡಿದೆ. ಬಟ್ ಆಮೇಲೆ ಹೋದವಳು ಬಿಲ್ಲಿಂಗೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು. ತೊಗೊಂಡ್ರೆ ಬೆಳ್ಳಿದೆ ತೊಗೊಂಬಿಡೋಣ ಬಿಡು, ಸುಮ್ಮನೆ ಯಾಕೆ ಮತ್ತೆ ಇದನ್ನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಆಮೇಲೆ ವಾಪಸ್ ಬಂದಿದ್ದೆ. ಸೊ ಈ ವರ್ಷ ಏನೇ ಆಗಲಿ ಅದೊಂದು ಅಂದ್ಕೊಂಡಿದ್ದೀನಿ, ತುಂಬಾ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ಇನ್ನಿವಾಗ ಪೂಜೆ ಇದು ಸಾಮಾನೆಲ್ಲ ತೊಳೆದಿದ್ದಾಯಿತು, ಎಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಕೊಂಡೆ. ಇನ್ನು ನಾನು ಕಾಯಿನ ಕೂಡ ಚೇಂಜ್ ಮಾಡ್ಕೊತೀನಿ. ಈ ಕಾಯಿ ಯಾವಾಗ ಚೇಂಜ್ ಮಾಡ್ತೀನಿ ಅಂತಂದರೆ ಯೂಶ್ವಲಾಗಿ ನಾನು ಈ ಕಂಪ್ಲೀಟ್ ನೀರೆಲ್ಲ ಬತ್ತೋಗುತ್ತೆ ಗೊತ್ತಾ, ಆ ಥರ ಏನಾರ ಆಗ್ತಿದೆ ಅಂತ ಗೊತ್ತಾದಾಗ ಒಂದು ಸ್ವಲ್ಪ ನೀರು ಕಡಿಮೆ ಆಗ್ತಿದೆ ಅಂತ ಅಂದಾಗ ನಾನು ತೆಂಗಿನಕಾಯಿನ ಚೇಂಜ್ ಮಾಡ್ಕೊತೀನಿ. ಇಲ್ಲ ಅಂತ ಅಂದರೆ ಯಾರನ್ನ ಮನೆಯಲ್ಲಿ ಸೂತ್ಕ ಆಗಿದೆ ಅಂತ ಅಂತಾರಲ್ಲ, ಆವಾಗ ತೆಂಗಿನಕಾಯಿನ ಚೇಂಜ್ ಮಾಡ್ಕೊತೀನಿ. ಸೊ ಈಗ ಫಸ್ಟೇ ಹೇಳಿದಾಗೆ ಯಾರೋ ಒಬ್ಬರು ತೀರೋಗಿದ್ರು ಫ್ಯಾಮಿಲಿನಲ್ಲಿ, ರಿಲೇಟಿವ್ ಅಂತ ಹೇಳ್ತಾಯಿದ್ರು. ಸುಮ್ಮನೆ ಯಾಕೆ ಬೇಡ, ಹೊಸ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೊಸ ತೆಂಗಿನಕಾಯಿನ ತೊಗೊಂಡು ಎಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸಲಿಗೆ ಅಂತ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ಮೇಯ್ನಾಗಿ ನಮ್ಮ ಮನೆ ಹೊಸಲಿಗೆ ಆಗಿರ್ಬೋದು, ದೇವ್ರ ಮನೆ ಹೊಸಲಿಗೆ ಆಗಿರ್ಬೋದು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈ ಥರ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾವು ಮನೆ ಕಟ್ಟಿಸಿ ಸ್ಟಾರ್ಟಿಂಗಲ್ಲಿ ಅಲ್ವಾ ಟೈಟಾನಿಯಂ ಶೀಟ್ ಎಲ್ಲ ಅವಾಗ ತಾನೇ ಬಂದಿತ್ತು. ಸೊ ತುಂಬ ಆಸೆ ಇತ್ತು ನನಗೆ ಅದನ್ನು ಹಾಕಿಸ್ಬೇಕು, ಮನೆ ದೇವ್ರ ಮನೆ ಬಾಗಿಲಿಗಾಗಿರ್ಬೋದು, ಮೇಯ್ನ್ ಡೋರಿಗಾಗಿರ್ಬೋದು, ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಕೂಡ ಆಗಿತ್ತು, ಜೊತೆಗೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿನೇ ಹೇಳಿದ್ರು ಅವರು. ಹಾಗಾಗಿ ನೋಡೋಣ ಬಿಡು ಫ್ಯೂಚರಲ್ಲಿ ಅದನ್ನೇನು ಯಾವಾಗ ಬೇಕಾದರೂ ಹಾಕಿಸ್ಬೋದು, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಬಟ್ ಇವತ್ತಿಗೂ ಕೂಡ ಅದೊಂದು ಆಸೆ ಇದೆ, ಮೇಯ್ನ್ ಡೋರ್ ಬಾಗಿಲು ಹೊಸಲಿಗೆ, ಅದಾದಮೇಲೆ ದೇವ್ರ ಮನೆ ಹೊಸಲಿಗೆ ಎರಡಕ್ಕೂ ಕೂಡ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೇಗಾಗತ್ತೆ ಅಂತ. ನನಗೆ ಒಂದಷ್ಟು ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಹೀಗೆ ಇರಬೇಕು, ಹಿಂಗೆ ಎಲ್ಲನೂ ರೆಡಿ ಮಾಡ್ಕೋಬೇಕು ಅನ್ನೋದು ತುಂಬ ಆಸೆ. ಅದೇನೋ ಗೊತ್ತಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿರೋ ಥರನೇ ನಾನು ಮಾಡಬೇಕು ಅನ್ನೋದು. ಇವಾಗಿಂದ ಅಂತಲ್ಲ, ಮುಂಚೆಯಿಂದನೂ ಹಾಗೆ. ನನಗೆ ಏನಾದ್ರು ತೊಗೋಬೇಕು ಅಂತಂದ್ರೂ ನಾನು ಅರ್ಜೆಂಟ್ ಮಾಡೋಕ್ಕೆ ಹೋಗಲ್ಲ, ತುಂಬ ವೆಯ್ಟ್ ಮಾಡ್ತೀನಿ. ನೋಡಿಬಿಟ್ಟು ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ದುಡ್ಡನ್ನ ಕೂಡಿಟ್ಕೊಂಡು ತೊಗೊಳ್ಳೋ ಅಂಥದ್ದು. ಸೊ ಇವಾಗ ಇದನ್ನು ಕೂಡ ಅಷ್ಟೇ ಹಾಗೆ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಎಷ್ಟೋ ಒಂದೊಂದು ಐಟಮ್ನ ಮನೆಯಲ್ಲಿ ಇವತ್ತಿಗೂ ಕೂಡ ನಾನು ನನ್ನ ಆಸೆ ಪ್ರಕಾರ, ನನ್ನ ಇಷ್ಟದ ಪ್ರಕಾರನೇ ತೊಗೋಬೇಕು ಅಂತಲೇ ವೆಯ್ಟ್ ಮಾಡ್ತಾರೋ ಅಂಥದ್ದು ತುಂಬ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಐಟಮ್ಸ್ ಇದೆ. ಪ್ರತಿಯೊಂದೂ ಕೂಡ ನನಗೆ ಇದೇ ಥರ ಬೇಕು, ಹಿಂಗೆ ಇರಬೇಕು ಅಂತ ಜೀವನ ಹತ್ರ ಹೇಳಿರ್ತೀನ, ಅವರು ಸರಿ ಆಯಿತು ನಿನಗೆ ಯಾವ ಥರ ಇಷ್ಟ ಇದೆ ಅದೇ ಥರ ತಗೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದು ನಂಗೆ ನಿಜವಾಗ್ಲೂ ತುಂಬ ಖುಷಿಯಾಗೋದು. ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಇಷ್ಟದ ಪ್ರಕಾರನೇ ತೊಗೋಬೇಕು ಅಂತ ಅಷ್ಟೇ. ಇನ್ನಿವಾಗ ದೇವ್ರ ಮನೆ ಕಂಪ್ಲೀಟಾಗಿ ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ಕೊಂಡಿದ್ದಾಯಿತು. ಜೆಪ್ಟೋನಲ್ಲಿ ನಾನು ಈ ಒಂದು ಹೂವನ್ನ ತರಿಸ್ಕೊತೀನಿ, ರೋಸು. ಅದು ಎಷ್ಟು ಚೆನ್ನಾಗಿ ಘಮ ಅಂತ ಇರುತ್ತೆ ಅಂತ ಅಂದರೆ, ಸ್ಪೆಸಿಫಿಕ್ಕಾಗಿ ಅದಕ್ಕೆ ಏನು ಹೆಸ್ರು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಈ ಮಾಮೂಲಿ ಸಣ್ಣ ಸಣ್ಣ ರೋಸ್ ಬರುತ್ತಲ್ಲ, ಇವಾಗ ಹೊರಗಡೆ ಎಲ್ಲ ಸಿಗುತ್ತಲ್ಲ ಶಾಪ್ಸಲ್ಲಿ, ಆ ಥರ ಅಲ್ಲ. ಇದೇನೋ ಒಂಥರ ದೇವ್ರ ಮನೆಯಲ್ಲಿ ಮುಡಿಸಿದ ತಕ್ಷಣ ಫುಲ್ಲು ಘಮ ಅಂತ ಇರುತ್ತೆ. ಈ ಪನ್ನೀರ್ ರೋಸ್ ಅಂತಲೋ ಏನೋ ಹೇಳ್ತಾರೆ ಅನ್ಸುತ್ತೆ ಇದಕ್ಕೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಅದರಲ್ಲೂ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿದ್ಮೇಲಂತೂ ಕಂಪ್ಲೀಟ್ ಮನೆ ಎಷ್ಟು ಪಾಸಿಟಿವ್ ಆಗಿರುತ್ತೆ ಅಂತಂದರೆ ಅಷ್ಟು ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ. ಎಸ್ಪೆಷಲಿ ಈ ಥರ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಿದೆಯಲ್ಲ, ಅವಾಗೇನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು, ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇರುತ್ತೆ ನನಗೆ. ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ 4:15 ಆಗೋಗ್ಬಿಟ್ಟಿತ್ತು. ಇನ್ನು ಸುಮ್ಮನೆ ಸಂಜೆವರೆಗೂ ಏನಕ್ಕೆ ಹಾಗೆ ಬಿಡೋದು, ದೀಪ ಹಚ್ಚಿ ಪೂಜೆ ಮಾಡಿಬಿಡೋಣ ಅಂತ ಪೂಜೆನೂ ಕೂಡ ಮಾಡಿದ್ದಾಯಿತು. ಸೊ ಚೆನ್ನಾಗಿ ಅನ್ನಿಸ್ತು, ಈ ರೀತಿಯಾಗಿತ್ತು. ಬಟ್ ತುಂಬ ಲೇಟ್ ಆಗೋಯಿತು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ.
ಇನ್ನು ದೀಪ ಅವ್ರಿಗೂ ಕೂಡ ಟೈಮ್ ಆಗಿತ್ತು. ಅವರು ಪಾಪ ಬೆಳಗ್ಗೆ ಬಂದಿದ್ದು ಪಾಪುನ ನೋಡಿಕೊಂಡು ನನ್ನ ಜೊತೆನೂ ಕೂಡ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರು. ಆಮೇಲೆ ಪೂರ್ವಿನ ಕೂಡ ಕರ್ಕೊಂಬಂದ್ರಲ್ಲ, ಪೂರ್ವಿ ಕೂಡ ಆಟ ಆಡಿಕೊಂಡು ಅಪ್ಪು ಜೊತೆ ಸಂಜೆವರೆಗೂ ಇದ್ದರು. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿದಾದಮೇಲೆ ಹೋಗಿ ರೈಸಿಗಿಟ್ಟು ಆವಾಗ ಮೊಸರು ಒಗ್ಗರಣೆ ಮಾಡಿ ಊಟ ಮಾಡಿದ್ವಿ ಎಲ್ಲರೂ ಸೇರಿ. ಈ ರೀತಿಯಾಗಿ ನನಗೆ ಏನು ಗೊತ್ತಾ, ದೀಪ ಅವರು ಫಸ್ಟೆಲ್ಲ ಈ ಥರ ಬರ್ತಿರ್ಲಿಲ್ಲ, ಫಸ್ಟಿಂದ ಪರಿಚಯ ಇದ್ದರು. ಬಟ್ ಇವಾಗ ಜಾಸ್ತಿ ಕ್ಲೋಸ್ ಆಗಿರೋ ಅಂಥದ್ದು. ಅವರು ನಮ್ಮ ಮನೆಗೆ ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ಈ ಥರ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಷ್ಟು ಕ್ಲೋಸ್ ಫ್ರೆಂಡ್ ನನಗೆ ನಮ್ಮ ಮನೆ ನಿಯರ್ ಬೈ ಯಾರಾದ್ರು ಸಿಗ್ತಾರೆ ಅಂತ. ಬಟ್ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ, ನನಗೂ ಯಾರಾದ್ರು ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ, ನಾನು ಎಲ್ಲ ಕಡೆ ಓಡಾಡ್ಕೊಂಡಿರ್ಬೋದಾಗಿತ್ತಲ್ವ, ಎಲ್ಲೋದ್ರೂ ಒಬ್ಬಳೇ ಹೋಗ್ತೀನಿ, ಎಲ್ಲಿ ಬಂದರೂ ಒಬ್ಬಳೇ ಬರ್ತೀನಿ, ಯಾರಾದರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಫೈನಲಿ ಆ ದೇವರು ನಾನು ಅಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಲ್ಲ ಅಂತಲೇ ಈ ಒಂದು ಫ್ರೆಂಡ್ನ ಕಳಿಸಿದಾರೇನೋ. ಅವ್ರು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ಅಂದರೆ ನಿಜ ತುಂಬ ಖುಷಿಯಾಗತ್ತೆ. ಸೊ ಪೂಜೆ ಎಲ್ಲ ಆಯಿತು. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.